ಅಯ್ಯೋ ಅಜ್ಜಿ ಅಮ್ಮ ಅಜ್ಜಿ ಜ್ವರ ಆಗಿದೆ. ನಿನಗೆ ಹೇಳ್ತಾ ಇರೋದು ಸಾಯಕ್ ನನ್ ಗಾಡಿನ ಬೇಕಾಯ್ತಾ? ಕುಡ್ದಿರ್ಬೇಕಣ್ಣ ಅಣ್ಣ. ಇನ್ನೂ ಮನೆಗೆ ಹೋಗಿ ಇಲ್ಲೆಲ್ಲ ಚರಂಡಿ ಬಿಡ್ತಾನೆ ಸರ್. ಬಾ ನಮ್ಮ ಟೈಮ್ ಚೆನ್ನಾಗಿತ್ತು ಹೊತ್ತು ಬಾ ಎಲ್ಲರೂ ಹಾಳಾಗೋಗ್ಲಿ. ಬೇಡ, ನನಗೆ ನೋವಿಲ್ಲ. ನಿನಗೆ ನನ್ನ ಮೇಲೆ ಸಿಟ್ಟು ಬಂದ್ರೆ ಎಡೇಟ್ ಹೊಡಿ, ಉಪವಾಸನೂ ಹಾಕು. ನೀನು ಈ ರೀತಿ ನನ್ನ ಹತ್ರ ಮಾತಾಡದೆ ಮಾತ್ರ ಇರ್ಬೇಡಮ್ಮ. ದಯವಿಟ್ಟು ನನ್ನ ದೂರ ಇಡ್ಬೇಡಮ್ಮ. ಮಾತಾಡಮ್ಮ. ಮನೆ ಮುಂದೆ ಆಂಬುಲೆನ್ಸ್ ಯಾಕೆ ನಿಂತ? ಯಾರಿಗೇನಾಯ್ತು ಹೇಳು ಪ್ಲೀಸ್. ಅಜ್ಜಿಗೆ ಹಾರ್ಟ್ ಅಟ್ಯಾಕ್. ವಿಪರೀತ ಟರ್ನ್ ಮಾಡ್ಕೊಂಡಿದ್ರಿಂದ ಹೀಗಾಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಆದ್ರೆ ನನಗೆ ಗೊತ್ತು, ನಿನ್ನಿಂದಾನೆ ಅವ್ರಿಗೆ ಹೀಗಾಗಿರೋದು. ನಿನ್ ಬಗ್ಗೆ ಚಿಂತೆ ಮಾಡಿನೇ ಅವ್ರಿಗೆ ಹೀಗಾಗಿರೋದು. ನೀನಿನ್ನೂ ಜಾಸ್ತಿ ನೋವು ಕೊಟ್ರೆ ಅವ್ರು ಚೇತರಿಸ್ಕೊಳ್ಳೋದು ತುಂಬಾ ಕಷ್ಟ ಕಣೋ, ತುಂಬಾ ಕಷ್ಟ. ಯಾಕೋ ಇಷ್ಟೊತ್ತಾಯ್ತು? ನಾನು ಫೋನ್ ಹೊಡೆದ್ರೆ ರಿಸೀವೂ ಮಾಡಲಿಲ್ಲ, ನೀವು ಫೋನ್ ಮಾಡಲಿಲ್ಲ. ನಂಗೆ ಹೆದರಿಕೆ ಆಗೋಯ್ತು. ನನಗೆ ನಿನ್ನನ್ನು ನೋಡಿ ಹೆದರಿಕೆ ಆಗಿತ್ತು ಅಜ್ಜಿ. ಇನ್ನೂ ಇನ್ನೂ ನನ್ನ ಮೇಲೆ ಇದೆ. ಇಷ್ಟು ಬೇಗ ನನಗೇನೂ ಆಗಲ್ಲ. ನಿನ್ನ ರಿಸಲ್ಟ್ ಏನಾಯಿತು? ಅದೇನಾಯ್ತಂದ್ರೆ ಅಪ್ಪ ನನಗೆ ದೇವಸ್ಥಾನದ ಕಮಿಟಿ ಜವಾಬ್ದಾರಿ ಕೊಟ್ಟರು ಅಲ್ವಾ, ಅದರಿಂದ ಹೊಸ ಹೊಸ ಊರೆಲ್ಲ ನಾನು ತಿರುಗಬೇಕಾಗುತ್ತೆ. ಈಗ ತಾನೇ ಬ್ಯಾಗಿದ್ದೀನಿ. ಈಗ ಊರೂರು ತಿರುಗು ಅಂದರೆ ಅದಕ್ಕೆ ಸ್ವಲ್ಪ ಬೇಜಾರಾಗಿತ್ತು. ಅಮ್ಮ, ನೀನು ಯಾವತ್ತೂ ನನ್ನ ಈ ರೀತಿ ದೂರ ಇಟ್ಟಿರಲಿಲ್ಲ. ಇವತ್ತು ಯಾಕಮ್ಮ ನನ್ನ ಹೊರಗ್ನೋಳ್ ಥರ ನೋಡ್ತಾ ಇದೆಯಾ? ಹೇಳಮ್ಮ. ನೀನು ಈ ರೀತಿ ಮಾತಾಡದೆ ಇದ್ರೆ ನಾನು ಏನಮ್ಮ ಮಾಡಲಿ? ಹೋಗ್ಲಿ, ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಅದನ್ನಾದ್ರೂ ಹೇಳು. ದೇವಸ್ಥಾನದಲ್ಲಿ ವಿಶು ಜೊತೆ ನೀನಿದ್ದನ್ನ ನಾನು ನೋಡಿದೆ.